ತಡೆಯಾಜ್ಞೆ ಬಂದಿತ್ತು. ನಮ್ಮ ಹಿರಿಯರ ಎಲ್ಲ ಮಾರ್ಗದರ್ಶನದಲ್ಲಿ ಕಾನೂನು ಸಲಹೆಯನ್ನು ಪಡೆಯುವ ಮುಖಾಂತರ ಸನ್ಮಾನಿತ ಎಲ್ಲ ನಮ್ಮ ಕಾನೂನು ತಜ್ಞರ ಮುಖಾಂತರ ಹೈಕೋರ್ಟ್ನಲ್ಲಿರ್ತಕ್ಕಂಥ ಡಬಲ್ ಬೆಂಚ್ ಸ್ಪೆಷಲ್ ಒಂದು ಡಬಲ್ ಬೆಂಚ್ದಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಏನು ನಾಳೆ ನಡೆಯಬೇಕಾಗಿರ್ತಕ್ಕಂಥ ಚುನಾವಣೆಯನ್ನು ಮುಂದೂಡಿದ್ರು. ಅದನ್ನು ಚುನಾವಣೆ ಅಧಿಕಾರಿಯಾಗಿರ್ತಕ್ಕಂಥ DC ಅವರೇನು ಆದೇಶ ಮಾಡಿದ್ರು ಅದಕ್ಕೆ ತಡೆಯಾಜ್ಞೆ ಕೋರಿ, ಜೊತೆಗೆ ನಾಳೆನೇ ಹುಕ್ಕೇರಿ ಪ್ರಾಥಮಿಕ ಕೃಷಿ ಪತ್ತಿನ 92 ಸಂಘಗಳು ಮತದಾನ ಮಾಡಲಿಕ್ಕೆ ಮತ್ತು ಚುನಾವಣೆ ಜರುಗಲಿಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಸನ್ಮಾನಿತ ಗೌರವಾನ್ವಿತ ಹೈಕೋರ್ಟ್ನವರು ಡಬಲ್ ಬೆಂಚ್ನಲ್ಲಿ ಇವತ್ತಿನ ದಿವಸ ಅನೇಕ ಉದಾಹರಣೆಗಳನ್ನು ಕೊಡುವ ಮುಖಾಂತರ ಚುನಾವಣೆ ಪ್ರಕ್ರಿಯೆ ಒಮ್ಮೆ ಪ್ರಾರಂಭ ಆದ ನಂತರ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಮಾಡಬಾರ್ದು ಅನ್ನೋಂಥ ಸಾಕಷ್ಟು ವರ್ಡಿಕ್ಸ್ ಇದ್ದಂಥ ಸಂದರ್ಭದಲ್ಲಿ ನಿನ್ನೆಯ ಒಂದು ಸ್ಟೇಯನ್ನು ಅದನ್ನು ರದ್ದು ಮಾಡುವ ಮುಖಾಂತರ ಹುಕ್ಕೇರಿ ತಾಲೂಕಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಚುನಾವಣೆ ನಾಳೆನೇ ಜರುಗಿಸಬೇಕು ಅನ್ನುವಂಥ ನಿರ್ದೇಶನ ಸಂಬಂಧಪಟ್ಟಂಥ ಚುನಾವಣಾಧಿಕಾರಿಗಳಿಗೆ ಇವತ್ತಿನ ದಿವಸ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳಿಗೆ ಅಥವಾ ಬ್ಯಾಂಕಿನ CEO ಅವರಿಗೆ ಎಲ್ಲರಿಗೆ ಇವತ್ತು ದಿವಸ ಅಪ್ಲೋಡ್ ಮಾಡುವ ಮುಖಾಂತರ ಈ ಚುನಾವಣೆಯನ್ನು ಜರುಗಿಸಬೇಕು ಅನ್ನೋಂಥ ಆದೇಶವನ್ನು ಮಾಡಿದ್ದಕ್ಕೆ ನಾನು ಗೌರವಾನ್ವಿತ ನ್ಯಾಯಾಲಯಕ್ಕೆ ತುಂಬ ಕೃತಜ್ಞತೆಗಳನ್ನು ಹೇಳುವುದರ ಮುಖಾಂತರ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥ ನಮ್ಮಂಥ ಜನರ ನ್ಯಾಯಾಲಯ ಮೇಲಿನ ಒಂದು ವಿಶ್ವಾಸ ಇಮ್ಮಡಿಗೊಂಡಿತ್ತು. ಇವತ್ತು ನಮ್ಮನ್ನು ಯಾರೋ ಒಬ್ಬರು ಹೇಳಲಿಕ್ಕೆ ಕೇಳಲಿಕ್ಕೆ ಇವತ್ತು ದಿವಸ ಭೂಮಿ ಮೇಲೆ ಅದಾರು ಅನ್ನೋಂಥ ಆತ್ಮಸ್ಥೈರ್ಯ ಬಂತು. ಇದೇ ಸಂದರ್ಭದಲ್ಲಿ ಎಲ್ಲ ಹುಕ್ಕೇರಿ ತಾಲೂಕಾ PKPSನ ಎಲ್ಲರಿಗೂ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾಳೆ ಚುನಾವಣೆ ನಿಗದಿತ ಸಂದರ್ಭದಲ್ಲಿ ಮುಂಜಾನೆ 9ರಿಂದ 4 ಗಂಟೆವರೆಗೆ ಚುನಾವಣೆ ಜರುಗ್ತದೆ. ನಾವೆಲ್ಲ ಬಂದು ಆಶೀರ್ವಾದ ಮಾಡಿ ನನ್ನನ್ನು ಪ್ರಚಂಡ ಬಹುಮತ ಆಯ್ಕೆ ಮಾಡಿಕೊಡ್ಬೇಕು. ಜೊತೆಗೆ ಇಂಥ ಒಂದು ದ್ವಂದ್ವತನದ ನಿಲುವುಗಳನ್ನು ಯಾರೇ ಅಭ್ಯರ್ಥಿ ಇರ್ಬೋದು ಇವತ್ತು ದಿಶಾಬಲ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕದೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇವತ್ತು ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದು ಭಾಗಿಯಾಗಿ ಇವತ್ತು ದಿವಸ ಆ ಮತದಾನದಲ್ಲಿ ಭಾಗವಹಿಸಿ ನನಗೆ ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡುವಂಥವರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತೇವೆ. ಸರ್, ವಿನಾಕಾರಣವಾಗಿ ಗೊಂದಲ ಸೃಷ್ಟಿ ಆಯಿತಾ ಇದೊಂದು ಹೈಕೋರ್ಟ್ ವಿಚಾರ? ಇವತ್ತಿನ ಹೈಕೋರ್ಟ್ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡಿದರು. ಆದರೆ ಗೌರವಾನ್ವಿತ ಹೈಕೋರ್ಟು ಇಂಥ ಗೊಂದಲಗಳಿಗೆ ನಾವು ಏನು ಉತ್ತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಇವತ್ತು ದಿವಸ ಕೋರ್ಟ್ನಲ್ಲೇ ಓಪನ್ ಕೋರ್ಟ್ನಲ್ಲಿ ಇವತ್ತು ದಿವಸ ಹೇಳೋದ್ರ ಮುಖಾಂತರ ಇಂಥ ಗೊಂದಲಗಳನ್ನು ಬಹುಶಃ ಮುಂದಿನ ದಿನಮಾನಗಳಲ್ಲಿ ಮಾಡಬಾರ್ದು. ಮತ್ತು ಮಾಡಿದ್ರೂ ಅದಕ್ಕೆ ಹೈಕೋರ್ಟು ನ್ಯಾಯವನ್ನು ಕೊಡಲಿಕ್ಕೆ ಅದು ಸಿದ್ಧ ಇರುತ್ತದೆ ಅನ್ನುವಂಥ ಒಂದು ಬಹುಶಃ ಮುನ್ಸೂಚನೆಯನ್ನು ಸಹಿತ ಈ ಒಂದು ವರ್ಡಿಕ್ ಮುಖಾಂತರ ಮಾಡಿದೆ. ಒಂದು ಕಡೆ ಮತ್ತು ವಿರೋಧಿಗಳಿಗೆ ರಮೇಶ್ ಕತ್ತಿ ಅವರು ತಮ್ಮ ಮೀಸೆ ತಿರುವಿ ಇವತ್ತು ಕೂಡ ಒಂದು ತಮ್ಮ ಪರವಾಗಿ ಹೇಳ್ತಾರೆ. ನೋಡ್ರಿ, ಧರ್ಮಕ್ಕೆ ಜಯ ಆಗಿದೆ, ಅಧರ್ಮಿಗಳಿಗೆ ಸೋಲಾಗಿದೆ. ಧರ್ಮ ಗೆಲ್ತಾ ಇರ್ತದೆ, ಅಧರ್ಮಿಗಳು ಸೋಲ್ತಾ ಇರ್ತಾರೆ. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಧರ್ಮ ಇವತ್ತು ದಿವಸ ಜಯ ಗಳಿಸಿದೆ. ಅವರು ಮತ್ತೊಮ್ಮೆ ಇದೇ ಸಂದರ್ಭದಲ್ಲಿ ಮಣ್ಣನ್ನು ಮುಕ್ಕಿದ್ದಾರೆ. ಅದಕ್ಕೆ ಇಂಥ ಸಂದರ್ಭದಲ್ಲಿ ನ್ಯಾಯಾಲಯದ ಮೇಲೆ ಇರ್ತಕ್ಕಂಥ ಸಾಮಾನ್ಯ ಜನರ ಒಂದು ಮನಸ್ಸು ಅಥವಾ ಹೃದಯ
ಇವತ್ತು ಇಮ್ಮಡಿಯಾಗಿದೆ. ವಿಶ್ವಾಸಕ್ಕೆ ಜನ ಇದ್ದಾರೆ, ನಮ್ಮನ್ನು ಯಾರೋ ನೋಡ್ತಾ ಇದ್ದಾರೆ, ನಮ್ಮನ್ನು ಕಾಪಾಡ್ತಾರೆ ಅನ್ನುವಂಥ ಭರವಸೆ